ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಅಂಡ್ ಕಾಟೇರ 25 ದಿನ ಸತತವಾಗಿ ಕಂಟಿನ್ಯೂಸ್ ಓಡ್ತಾನೆ ಇದೆ ಅಂಡ್ ನಿಲ್ತಿಲ್ಲ ಕಾಟೇರ. ಅಂಡ್ ಪ್ರತಿ ದಿನಾನು ನೀವು ನೋಡ್ಬೋದು ಹೌಸ್ಫುಲ್ ಶೋಸ್ ಓಡ್ತಾನೆ ಇದೆ. ಕಾಟೇರನ್ ಮಚ್ಚೆಗೆ ಪರಭಾಷೆ ಸಿನಿಮಾ ಸುಮಾರು ಜನ ಥಿಯೇಟರ್ಗಳನ್ನ ಕಾಟೇರ ಕೊಡ್ತೀವಿ, ಪರಭಾಷೆ ಸಿನಿಮಾಗೆ ಕೊಡಲ್ಲ ಅಂತ ಕೂಡ ಮಾತುಕತೆಗಳು ಸುಮಾರು ಕಂಡು ಬಂದಿದೆ. ಅಂಡ್ ಯಾರೋ ಕೆಲವರೆಲ್ಲ ಹೇಳ್ತಾ ಇದ್ರು ಆ ಸಿನಿಮಾ ರೆಕಾರ್ಡ್ ಮೀರ್ಸುತ್ತಾ, ಈ ಸಿನಿಮಾ ರೆಕಾರ್ಡ್ ಮೀರ್ಸುತ್ತಾ ಅಂತ ಅಂದ್ಬಿಟ್ಟು. ಒಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಕಾಡಲ್ಲಿ ಎಲ್ಲ ಪ್ರಾಣಿಗಳು ಕೂಡ ನಾನೇ ರಾಜ ಅಂತ ಮೆರಿತಾ ಇರುತ್ತಂತೆ. ಅಂಟಿಲ್ ಅನ್ಲೆಸ್ ನಿಜವಾದ ರಾಜ ಬರೋ ತನಕ, ಸಿಂಹ ಬರೋ ತನಕ ಪ್ರತಿ ಒಂದು ಪ್ರಾಣಿಗಳು ನಾನೇ ರಾಜ ಅಂತ ಮೆರಿತಾ ಇರ್ತಾವಂತೆ. ಸಿಂಹ ಬಂದ್ಮೇಲೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾವಂತೆ. ಅಂಡ್ ಕಾಟೇರ ರಭಸಕ್ಕೆ, ಕಾಟೇರಿನ ಮಚ್ಚೇಟಿಗೆ ಪರಭಾಷೆ ಸಿನಿಮಾಗಳು ಎತ್ತರಿಸಿ ಹೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಇದೇ ತರ 50 ದಿನ ಓಡ್ಲಿ, 100 ದಿನ ಓಡ್ಲಿ ಅಂತ ಕೇಳ್ತೀನಿ. ನನ್ನ ಪ್ರೀತಿಯ ರಾಮು, ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ ಆದ್ಮೇಲೆ ಇದೊಂಥರ ಯುನೀಕ್ ಆಗಿರುವಂತಹ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನೋಡಿ. ಇಂಥ ಡೈರೆಕ್ಟರ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಈ ತರ ಹೊಸ ಆಕ್ಟಿಂಗ್ ಮಾಡಿಸೋಂತನ್ನ ತೋರಿಸ್ಬೇಕು. ಅಂಡ್ ಡಿ ಬಾಸ್ ಕ್ಯಾಲಿಬರ್ ಆ ತರ ಇದೆ. ಇವರೆಲ್ಲ ಏಂತಕ್ಕೆ ಆಕ್ಟಿಂಗ್ ಕ್ಯಾಲಿಬರ್ ನ ತರ್ತಾ ಇಲ್ಲ ಡೈರೆಕ್ಟರ್ಗಳು ಅಂತ ನನಗೆ ಎಲ್ಲೋ ಒಂದ್ ಕಡೆ ಬೇಸರ ಇತ್ತು. ಬಟ್ ಈ ಕಾಟೇರ ನೋಡಿದ್ಮೇಲೆ ಆಕ್ಟಿಂಗ್ ಕ್ಯಾಲಿಬರ್ ಎದ್ದು ಕಾಣಿಸುತ್ತೆ ಡಿ ಬಾಸ್. ಅಂಡ್ ಅವ್ರ ಪರ್ಫಾರ್ಮೆನ್ಸ್, ಜೈ ಕನಕ್ ಮತ್ತೆ ಜೈ ಡಿ ಬಾಸ್, ಧನ್ಯವಾದಗಳು. ಅಂಡ್ ಇದೇ ತರ ಬೆಂಬಲ ಕೊಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.